ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್. ಸೊ ಎಲ್ಲರೂ ಕೂಡ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರ್ತಾರೆ. ಸೊ ಅದಕ್ಕೆ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರ್ತಾರೆ. ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಓಕೆನಾ? ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ? ನಿಮ್ಮ ವೀಡಿಯೋಸ್ನ ನೀವೇ ನೋಡ್ತೀರಾ. ಓಕೆನಾ? ಅದು ನಿಮ್ಮ ಚಾನಲ್ಗೆ ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ನಿಮ್ಮ ಚಾನಲ್ ಬ್ಲಾಕ್ ಆಗೋ ಚಾನ್ಸಸ್ಸು ಇರುತ್ತೆ. ಅದಾದಮೇಲೆ ಮಾನಿಟೈಸೇಷನಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಬಾರ್ದು ಅಂದರೆ ಇದಕ್ಕಿಂತ ಬಿಟ್ಟು ಅಂದರೆ ಈ ಒಂದು ಐಡಿಯಾನ ಬಿಟ್ಟು ನೀವು ಯಾವ ಥರ ನಿಮ್ಮ ಒಂದು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮೇಯ್ನಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಆವಾಗ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಓಕೆನಾ? ನಿಮ್ಗೇನಾದರೂ ವಿಡಿಯೋ ಯೂಸ್ಫುಲ್ ಅನಿಸಿದರೆ, ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಓಕೆನಾ? ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಗೈಸ್. ಇವಾಗ ನೀವು ಏನು ಮಾಡ್ತೀರಾ ಅಂದರೆ ಒಂದು ಫೇಕ್ ಐಡಿನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ವೀಡಿಯೋಸ್ನ ಕಂಪ್ಲೀಟ್ ಮಾಡ್ಕೋತೀರಾ, ನೋಡ್ತೀರಾ ಅಲ್ವಾ? ಅದಾದಮೇಲೆ ಏನು ಮಾಡ್ತೀರಾ, ನಿಮ್ಮ ವೀಡಿಯೋಸ್ನ ನೀವೇ ಚಾಲು ಇಟ್ಬಿಟ್ಟು ನೋಡಿಬಿಟ್ಟು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಮಾಡ್ತೀರಾ. ಇವಾಗೇನೋ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಪರವಾಗಿಲ್ಲ. ಆದರೆ ನೆಕ್ಸ್ಟ್ ಮಾನಿಟೈಸೇಷನ್ ಟೈಮಲ್ಲಿ ಅಥವಾ ನೀವು ಬೇಕಾದರೆ ಇವಾಗಲೂ ಕೂಡ ಆಗ್ಬೋದು, ಯಾವಾಗ ಆಗುತ್ತೆ ಹೇಳೋಕ್ಕೆ ಬರಲ್ಲ. ನಿಮ್ಮ ಚಾನಲ್ ಡಿಸೇಬಲ್ ಮಾಡಿಬಿಡ್ತಾರೆ ಯೂಟ್ಯೂಬರ್ಸು. ಓಕೆನಾ? ನಿಮ್ಮ ಚಾನಲ್ನು ಡಿಸೇಬಲ್ ಮಾಡ್ತಾರೆ, ಇಲ್ಲಾಂದರೆ ವಾಚ್ ಅವರ್ ಲೆಸ್ ಆಗುತ್ತೆ, ಅದು ಕೌಂಟ್ ಆಗೋಲ್ಲ. ಓಕೆನಾ? ಹಾಗಾಗಬಾರ್ದು ಅಂದರೆ ಇನ್ನೊಂದು ದಾರಿ ಇದೆ. ಸೊ ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಸೊ ಆ ರೀತಿ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡಿದರೆ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಬರಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ, ಮತ್ತು ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಸೊ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಓಕೆನಾ? ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ನಿಮ್ಮ ನಂಬರಿಂದ ಮಾಡೋಕ್ಕೆ ಹೋಗಬೇಡಿ. ನೀವು ಯೂಟ್ಯೂಬ್ ಚಾನಲ್ಗೆ ಯಾವ ನಂಬರ್ ಹಾಕಿರ್ತೀರಲ್ವಾ, ಇನ್ ಕೇಸ್ ಏನಾದರೂ ನಿಮ್ಮ ನಂಬರಿಂದ ನೀವು ಚಾನಲ್ನ ಕ್ರಿಯೇಟ್ ಮಾಡಿ, ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿ ಚಾನಲ್ ಓಪನ್ ಮಾಡಿದ್ದೀರಾ ಅಂದರೆ ನಿಮ್ಮ ಹಸ್ಬೆಂಡು ತೊಗೊಳ್ಳಿ. ಓಕೆನಾ? ನಿಮ್ಮ ಹಸ್ಬೆಂಡು ಅಥವಾ ಮನೇಲಿ ಸಿಸ್ಟರು, ಬ್ರದರು, ಅಮ್ಮನೋ ಅಪ್ಪನೋ ಯಾರ್ದಾದ್ರೂ ಮೊಬೈಲ್ ಇರುತ್ತಲ್ವ, ಅವ್ರ ಮೊಬೈಲಿಂದ ಅವ್ರ ಮೊಬೈಲ್ ನಂಬರು ನೀವು ಯೂಸ್ ಮಾಡಿಲ್ಲ ಅನ್ನೋದಾದರೆ ಅವ್ರ ನಂಬರಿಂದ ನೀವು ಈ ಒಂದು ವಿಡಿಯೋಸ್ನ ವಾಚ್ ಮಾಡ್ಬೋದು. ಓಕೆನಾ? ಅದು ಯಾವ ರೀತಿ ಅಂದರೆ, ನಿಮ್ಮ ವೀಡಿಯೋಸ್ನ ಎಲ್ಲ ಕೂಡ ಪ್ಲೇ ಲಿಸ್ಟಿಗೆ ಹಾಕ್ಕೊಳ್ಳಿ. ಫಸ್ಟು ನಿಮ್ಮ ಪ್ರತಿಯೊಂದು ವೀಡಿಯೋಸು, ಲೈವು, ಶಾರ್ಟ್ಸು, ಸೊ ಎಲ್ಲ ಕೂಡ ನೀವು ಪ್ಲೇ ಲಿಸ್ಟಿಗೆ ಹಾಕ್ಕೊಳ್ಳಿ. ಪ್ಲೇ ಲಿಸ್ಟಿಗೆ ಹಾಕ್ಕೊಂಡ್ಬಿಟ್ಟು ಮನೇಲಿರೋ ಯಾರ್ದಾದ್ರು ಮೊಬೈಲಿಂದ ಆ ಒಂದು ವೀಡಿಯೋಸ್ನ ಪ್ಲೇ ಲಿಸ್ಟ್ನ ಆನ್ ಮಾಡಿ ಇಟ್ಬಿಡಿ. ಫುಲ್ ನೈಟ್ ಆನಲ್ಲಿಡಿ. ಓಕೆನಾ? ಫುಲ್ ನೈಟ್ ಆ ಒಂದು ಪ್ಲೇ ಲಿಸ್ಟ್ನ ಆನಲ್ಲಿಡಿ. ಡೈಲಿ ಇದೇ ಥರ ಮಾಡಿ, ಆವಾಗ ನಿಮಗೆ ವಾಚ್ ಅವರ್ ಕೌಂಟ್ ಆಗುತ್ತೆ. ಸೊ ಇದು ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಓಕೆನಾ? ಇನ್ ಕೇಸ್ ಏನಾದರೂ ನಿಮ್ಮ ವಿಡಿಯೋನ ನೀವೇ ನೋಡಿದರೆ ಅದು ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಫೇಕ್ ಐ ಡಿ, ಇನ್ನೊಂದು ಮೊಬೈಲ್ ಇಲ್ಲ ಅಥವಾ ಯಾರ್ದು ಮೊಬೈಲ್ ಖಾಲಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ನಂಬರಿಂದನೇ ಒಂದು 2-3 ಫೇಕ್ ಐ ಡಿನ ಕ್ರಿಯೇಟ್ ಮಾಡಿಬಿಟ್ಟು ನೀವು ವೀಡಿಯೋಸ್ನ ವಾಚ್ ಮಾಡ್ತಾಯಿದ್ರೆ ಅದು ಕೂಡ ಕಾಪಿರೈಟ್ ಬರುತ್ತೆ, ಅದು ಕೂಡ ವಾಚ್ ಅವರ್ ಕಂಪ್ಲೀಟ್ ಆಗೋಲ್ಲ. ಓಕೆನಾ? ಯಾಕಂದರೆ ಅವರು ಐ ಡಿ ಚೆಕ್ ಮಾಡ್ತಾರೆ. ಓಕೆನಾ? ಈ ಒಂದು ಅಂದರೆ 3 ಐ ಡಿ ಇದ್ದರೆ ಆ 3 ಐ ಡಿನೂ ಮೊಬೈಲ್ದು ಏನು ಐ ಡಿ ಇರುತ್ತಲ್ವ, ಆ ಒಂದು ಮೇಲ್ ಐ ಡಿ ಒಂದೇ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ. ಒಂದೇ ಮೊಬೈಲ್ನಲ್ಲಿ ಒಂದೇ ನಂಬರಿಂದ 3 ಐ ಡಿ ಕ್ರಿಯೇಟ್ ಮಾಡಿ ನೋಡ್ತಾ ಇದ್ದಾರೆ ಅಂದರೆ ಅದು ಲೆಸ್ ಆಗುತ್ತೆ, ಅದು ಯಾವುದೇ ರೀತಿಯೂ ಕೌಂಟ್ ಆಗೋಲ್ಲ. ಓಕೆನಾ? ಅದಕ್ಕೋಸ್ಕರ ಬೇರೆಯವ್ರ ಮೊಬೈಲಿಂದ ನೀವು ಪ್ಲೇ ಲಿಸ್ಟ್ನ ಆನ್ ಮಾಡಿ ಇಡಿ, ಆವಾಗ ನೀವು ಆರಾಮ್ಸೆ ನಿಮ್ಮ ಒಂದು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೋದು. ಓಕೆನಾ ಗೈಸ್? ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ನೀವು ಶಾರ್ಟ್ಸ್ ಏನಾದರೂ ನೋಡಿದರೆ ವಾಚ್ ಅವರ್ ಕೌಂಟ್ ಆಗೋಲ್ಲ. ಓಕೆನಾ? ವೀಡಿಯೋಸು ಬೇಕಿದ್ರೆ ಲೈವ್ನ ನೋಡ್ಬೋದು. ಇನ್ನೊಂದು ಪಾಯಿಂಟ್ ಏನಂದರೆ, ನೀವು ಏನು ವೀಡಿಯೋಸ್ನ ವಾಚ್ ಮಾಡ್ತೀರಲ್ವ, ಅದು ಒಂದೇ ಸರಿ ನೋಡಬೇಕು. ಒನ್ ನಂಬರಿಂದ ಅಂದರೆ 1 ಐ ಡಿಯಿಂದ ನೀವು ಒಂದೇ ಸರಿ ಅದನ್ನು ನೋಡಬೇಕು. ಸೊ ಪದೇ ಪದೇ ವಿಡಿಯೋಸ್ ಇಲ್ಲ, ಜಾಸ್ತಿ ಇಲ್ಲ, ಇದೇ ಇದೆ ಅಂದರೆ ಇಷ್ಟೇ ಇದಾವೆ ವಿಡಿಯೋ, ಅದನ್ನೇ ನೋಡ್ತೀವಿ ಅಂದರೆ ಅದು ಕೌಂಟ್ ಆಗೋಲ್ಲ. ಓಕೆನಾ? ಒಂದು ವಿಡಿಯೋ ಒಂದು ಸಾರಿ ಮಾತ್ರ ಕೌಂಟ್ ಆಗುತ್ತೆ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅದೇ ವಿಡಿಯೋನ ಪದೇ ಪದೇ ನೋಡಿದರೆ ವಾಚ್ ಅವರ್ ಕೌಂಟ್ ಆಗೋಲ್ಲ. ನೀವು ಫಸ್ಟ್ ಸಾರಿ ಏನು ನೋಡಿರ್ತೀರ ಅದು ಮಾತ್ರ ಕೌಂಟ್ ಆಗಿರುತ್ತೆ. ಹಾಗಾಗಿ ಒಂದು ವಿಡಿಯೋನ ಒಂದೇ ಸಾರಿ ನೋಡಿ. ಬೇಕಿದ್ರೆ ನೀವು ಲೈವ್ ಮಾಡಿ, ಲೈವ್ ಕೂಡ ವಾಚ್ ಅವರ್ ಬರುತ್ತೆ. ಓಕೆನಾ? ಹಾಗಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ವಾಚ್ ಲೈವ್ ಮಾಡ್ಕೊಂಡಿದ್ರೆ ಸೊ ನಿಮಗೆ ವಿಡಿಯೋ ಎಡಿಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ, ಟೈಮ್ ಸೇವ್ ಆಗೋಲ್ಲ. ಅದಾದಮೇಲೆ ಲೈವಲ್ಲಿ ಯಾರು ಅಷ್ಟೊಂದು ಜನ ಬರದೇ ಇದ್ದರೆ ಸ್ಕಿಪ್ ಮಾಡಿಬಿಡಿ, ಬರೋಕ್ಕೆ ಹೋಗಬೇಡಿ. ಯಾರಾದರೂ ನಿಮ್ಮ ಲೈವ್ಗೆ ಅಟೆಂಡ್ ಬರ್ತಿದ್ರೆ ನೀವು ಕಂಟಿನ್ಯೂ ಮಾಡಿ ಲೈವ್ನ. ಓಕೆನಾ? ಇಲ್ಲ ಅಂದರೆ 1-2 ಡೇಸ್ಗೆ ಒಂದ್ಸರಿ, 3 ಡೇಸ್ಗೆ ಒಂದ್ಸರಿ ನೀವು ಲೈವ್ನ ಮಾಡ್ಕೊಂಡು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೋದು. ಓಕೆನಾ? ಈ ರೀತಿ ಮಾಡಿ.
ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಮೇಯ್ನಾಗಿ ನಿಮ್ಮ ಒಂದು ವೀಡಿಯೋಸ್ನ ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಥವಾ ವಾಟ್ಸಪ್ಪು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಒಂದು ವಿಡಿಯೋ ಲಿಂಕ್ನ. ಅದನ್ನು ಅವ್ರಿಗೆ ಓಪನ್ ಮಾಡಿಬಿಟ್ಟು ಫುಲ್ ವಿಡಿಯೋನ ನೋಡಿ ಅಂತ ಹೇಳಿ, ಓಕೆನಾ. ಇದರಿಂದ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಆದರೆ ಮೇಯ್ನಾಗಿ ನೀವು ಅವ್ರಿಗೆ ಏನು ಹೇಳಿ ಅಂದರೆ ವಿಡಿಯೋ ನೋಡ್ತಿದ್ದರೆ ಫುಲ್ಲಾಗಿ ನೋಡಿ, ಇಲ್ಲಾಂದರೆ ವಿಡಿಯೋ ನೋಡೋಕ್ಕೆ ಹೋಗಬೇಡಿ ಅಂತ ಹೇಳಿ. ಯಾಕಂದರೆ ನಿಮ್ಮ ಲಿಂಕ್ನ ಓಪನ್ ಮಾಡಿಬಿಟ್ಟು ವಿಡಿಯೋನ ಫಸ್ಟಿಂದ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿದರೆ ಮಾತ್ರ ಯೂಟ್ಯೂಬ್ ಅವರು ನೆಕ್ಸ್ಟ್ ನಿಮ್ಮ ಒಂದು ವಿಡಿಯೋನ ಬೇರೆದವ್ರಿಗೆ ಕಳಿಸ್ತಾರೆ. ಇಲ್ಲ ಅಂದರೆ ನಿಮ್ಮ ವಿಡಿಯೋ ಎಲ್ಲೂ ಕೂಡ ಕಳಿಸಲ್ಲ. ಸೊ ಅಲ್ಲೇ ಅದೇನಾಗುತ್ತೆ, ಸ್ಟಾಪ್ ಆಗಿಬಿಡುತ್ತೆ, ಓಕೆನಾ. ರಿಟೆನ್ಷನ್ ಹೆಚ್ಚಿಗೆ ಆಗೋದಿಲ್ಲ. ಇವಾಗ ಫಸ್ಟ್ 10 ಮೆಂಬರ್ಸ್ 20 ಮೆಂಬರ್ಸ್ ನಿಮ್ಮ ವಿಡಿಯೋನ ಫುಲ್ ನೋಡಿದ್ರು, ಈ ವಿಡಿಯೋನ ಜನ ಇಷ್ಟಪಡ್ತಾ ಇದ್ದಾರೆ, ಇದು ಯೂಸ್ಫುಲ್ ಆಗಿದೆ, ಹಾಗಾಗಿ ಜನಕ್ಕೆ ತಲುಪಿಸ್ಬೇಕು ಅಂತ ಬಿಟ್ಟು ಯೂಟ್ಯೂಬರ್ ಏನು ಮಾಡ್ತಾರೆ, ನಿಮ್ಮ ಒಂದು ವಿಡಿಯೋನ ಪುಷ್ ಮಾಡ್ತಾರೆ, ಓಕೆನಾ. ಹಾಗಾಗಿ ನೋಡ್ತಿದ್ರೆ ಫುಲ್ ನೋಡಲಿ, ಇಲ್ಲಾಂದರೆ ಸ್ಕಿಪ್ ಮಾಡೋರು ಇದರಿಂದ ವಿಡಿಯೋ ಓಪನ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹೇಳಿ, ಓಕೆನಾ. ಇಷ್ಟು ಪಾಯಿಂಟ್ನ ನೀವು ಫಾಲೋ ಮಾಡಿ ಆರಾಮ್ಸೆ ನೀವು ನಿಮ್ಮ ಒಂದು ವಾಚನ್ನು ಕಂಪ್ಲೀಟ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋತಾನೆ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.